ಇತಿಹಾಸ ಅಂದ ತಕ್ಷಣ ನಮಗೆ ನೆನಪಾಗೋದು ವರ್ಷಗಳು ಅಥವಾ ಪ್ರದೇಶ ಅಥವಾ ರಾಜವಂಶಸ್ಥರು ಇದಷ್ಟೇ ಅಂತ ಅನ್ಕೊಳ್ತೀವಿ. ಅದಕ್ಕಿಂತ ಮಿಗಿಲಾಗಿ ಬೇರೆ ಏನೋ ಇರುತ್ತೆ, ಅಲ್ಲಿ ಏನೋ ಒಂದು ನಿಗೂಢತೆ ಇರುತ್ತೆ ಅನ್ನೋದನ್ನ ಯಾವಾಗ್ಲೂ ಕೂಡ ಪರಿಚಯ ಮಾಡಿಸ್ತಾ ಇರ್ತಾರೆ. ಒಂದ್ ರೀತಿ ಕಾಲಿಗೆ ಚಕ್ರವನ್ನ ಕಟ್ಕೊಂಡು ಎಲ್ಲಾ ಕಡೆನೂ ಕೂಡ ಸುತ್ತಾ ಇರ್ತಾರೆ. ಇವತ್ತು ಇಲ್ಲಿದ್ರೆ ನಾಳೆ ಇನ್ನೆಲ್ಲೋ ಇರ್ತಾರೆ. ಅಲ್ಲಿನ ಇತಿಹಾಸವನ್ನ ಹೋಗಿ ಕೆದಕಿ ವಿತ್ ಪ್ರೂಫ್ ನಮ್ ಮುಂದೆ ಇಡ್ತಾ ಹೋಗ್ತಾರೆ. ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ನಮ್ ಜೊತೆ ಯಾರಿದ್ದಾರೆ ಅಂತ. ಅವ್ರಿಗೆ ಬೇರೆ ಯಾರು ಅಲ್ಲ, ಧರ್ಮೇಂದ್ರ ಕುಮಾರ್ ಅವರು. ಅವ್ರನ್ನ ಮೊದಲಿಗೆ ನಾನು ಒಂದ್ ರೀತಿ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್, ಹೇಗಿದ್ದೀರಾ? ಹಾ, ಚೆನ್ನಾಗಿದೆ ನಮ್ಮ. ನೀವ್ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ ಸರ್. ಸರ್, ಇವಾಗ ಎಲ್ಲೋ ಒಂದ್ ಕಡೆ ಕರ್ನಾಟಕದಲ್ಲಿ ಎರಡು ವಿಚಾರ ತುಂಬಾ ಮುನ್ನೆಲೆಗೆ ಬರ್ತಾ ಇದೆ. ಮೊದಲನೇದಾಗಿ ದಸರಾ ಕಂಬಳ ಅನ್ನುವಂತ ವಿಚಾರ, ಅದಕ್ಕಿಂತ ಮುಖ್ಯವಾಗಿ ಇವಾಗ ಸದ್ಯದ ಪರಿಸ್ಥಿತಿನಲ್ಲಿ TTD ತಿರುಪತಿ ತಿರುಮಲೇಶ್ವರ ದೇವಸ್ಥಾನದ ವಿಚಾರ ಅನ್ನೋದೇನಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ ಸರ್. ಸರ್, ಮೊದಲನೇದಾಗಿ ಕರ್ನಾಟಕದ ಆರ್ತಿ ಅಂತಾನೆ ಅದನ್ನ ಒಂದ್ ರೀತಿನಲ್ಲಿ ಕರೀತಾ ಇದ್ರು. ಯಾವಾಗ್ಲೂ ಕೂಡ ಮೊದಲ ಪ್ರಾಶಸ್ತ್ಯ ಮೈಸೂರಿನ ರಾಜವಂಶಸ್ಥರಿಗೆ ಅಥವಾ ಮುಖ್ಯಮಂತ್ರಿ ಯಾರಿದ್ದಾರೆ ಅವರು ಆ ಒಂದು ಆರ್ತಿಯನ್ನ ಮಾಡ್ತಿದ್ರು. ಅದರ ಹಿನ್ನೆಲೆ ಏನು ಸರ್? ಯಾವ ರೀತಿಯಾಗಿ ಬಂತು? ಹೇಗೆ ನಂಟ್ ಹೇಗೆ ಆ ಒಂದು ಮೈಸೂರು ಅಥವಾ ತಿರುಪತಿ ನಂಟ್ ಹೇಗೆ? ಇದು ನಿಮ್ಗೆ ಹೇಳ್ಬೇಕಂತಂದ್ರೆ ಇದೊಂದು 5-6 ಶತಮಾನಗಳ ಹಿಂದಿನ ಒಂದು ಕಥೆ. ತಿರುಪತಿ ಯಾತ್ರೆ ಅಂತ ಶುರು ಮಾಡಿ ಇಲ್ಲಿ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಜ ಅವನ ಜಾತಿ ಧರ್ಮದ ಎಲ್ಲೆಯನ್ನ ಮೀರಿ ಪ್ರತಿಯೊಬ್ಬ ಮನುಜ ಮಾಡಬಹುದಾದಂತ ಮಾಡಲೇಬೇಕಾದಂತ ಯಾತ್ರೆ ತಿರುಪತಿ ಯಾತ್ರೆ ಅಂತ ನಮಗ್ ತೋರಿಸ್ಕೊಟ್ಟಂತ ಪುಣ್ಯಾತ್ಮ ವಿಜಯನಗರದ ಅರಸು ಕೃಷ್ಣದೇವರಾಯ ತನ್ನ ಆಡಳಿತಾವಧಿಯಲ್ಲಿ 6 ಬಾರಿ ತಿರುಪತಿ ಯಾತ್ರೆಯನ್ನ ಮಾಡಿ 1600 ಆನೆಗಳ ಮೇಲಿನ ಸಂಪತ್ತನ್ನ ತಿಮ್ಮಪ್ಪನಿಗೆ ದಾನ ಮಾಡಿ 10,000 ಚಿನ್ನದ ನಾಣ್ಯಗಳಿಂದ ಅವನಿಗೆ ಅಭಿಷೇಕ ಮಾಡಿ ಅವನ್ನ ನಭೂತೋ ನಭವಿಷ್ಯತಿ ಎಂಬಂತ ಸಿರಿವಂತ ದೇವರನ್ನಾಗಿ ಮಾಡಿದಂತ ಕೀರ್ತಿ ನಮ್ಮ ವಿಜಯನಗರದ ಅರಸು ಕೃಷ್ಣದೇವರಾಯರಿಗೆ ಸಲ್ಲುತ್ತೆ. ಹಾಗಾಗಿ ಇವತ್ತು ನಾವು ತಿರುಪತಿಯ ದೇವಸ್ಥಾನದಲ್ಲಿ ತಿರುಮಲಾಂಬೆ ಮತ್ತು ಚಿನ್ನಾಂಬೆ ಸಹಿತನಾದಂತ ಕೃಷ್ಣದೇವರಾಯರ ಒಂದು ಭಕ್ತ ವಿಗ್ರಹಗಳನ್ನ ನಾವು ಇಂದಿಗೂ ಕಾಣಬಹುದಾಗಿದೆ. ಸೊ ಇದನ್ನ ನಮಗೆ ತೋರಿಸ್ಕೊಟ್ಟವರು ಕೃಷ್ಣದೇವರಾಯರು. ಇವ್ರಿಗೆ ಮೊದಲನೇ ಅಗ್ರಪಂಕ್ತಿ ಮತ್ತು ಅಗ್ರತಾಂಬೂಲ ಅಗ್ರಪೂಜೆ ನಡೆಯುತ್ತೆ. ಎರಡನೇದಾಗಿ ಅದಾಗಿ ಒಂದು 150 ವರ್ಷ ಆದ್ಮೇಲೆ ತಿರುಪತಿ ದಾಳಿಕೋರರ ಭೀತಿಗೆ ಸಿಕ್ಕಿ ನಲುಗುತ್ತಿದ್ದಂತ ಕಾಲದಲ್ಲಿ ಮೊಂಡುಗೈ ವೆಂಕಟಪ್ಪ ನಾಯಕರು, ಸುರಪುರ ಸಂಸ್ಥಾನದ ಅರಸರಾದಂಥ ಮೊಂಡುಗೈ ವೆಂಕಟಪ್ಪ ನಾಯಕರು 300 ವೀರ ಬೇಡರ ಪಡೆಯೊಂದಿಗೆ ದಾಳಿಗೋರರ ಮೇಲೆ ನುಗ್ಗಿ ಬಗ್ಗು ಬಡಿದು ಸದೆ ಬಡಿದು ಅವರನ್ನ ಗುದುಮಿ ಅವರನ್ನ ಕೊಂದು ಹಾಕಿ ದಾಳಿಕೋರರನ್ನ ಮಟ್ಟ ಹಾಕಿ ಗೆದ್ದು ತಿರುಪತಿಗೆ ಬಂದಂತ ಕಷ್ಟಗಳನ್ನ ನಿವಾರಣೆ ಮಾಡ್ತಾರೆ. ಒಂದೇ ದಿನದಲ್ಲಿ ಆ ಯುದ್ಧವನ್ನ ಮುಗಿಸಿ ತಿರುಪತಿಗೆ ಕವಿದಿದ್ದ ಭೀತಿಯನ್ನ ಪಾರು ಮಾಡ್ತಾರೆ. ಅವರಿಗೆ ಎರಡನೇ ಅಗ್ರಪೂಜೆ ಮತ್ತು ಅಗ್ರತಾಂಬೂಲ ಸಲ್ಲುತ್ತೆ. ಅಂದ್ರೆ ಇದು ಇಸ್ವಿ ಮೂಲಕ ಹೇಳ್ತಾ ಇದ್ದೀನಿ, ಎಲ್ರಿಗೂ ಒಂದೇ ಸರಿ ಅವ್ರು ಮಾಡೋದು. ಅಂದ್ರೆ ಇದು ಇಸ್ವಿ ಮೂಲಕ, ಒಂದು 1500ನೇ ಇಸ್ವಿ, ಇದು 1700ನೇ ಇಸ್ವಿ. ಹಾಗಾಗಿ ಮುಂದಕ್ಕೆ ಅದೇ ಆ ತರ ಬರ್ತಾ ಇದ್ದೀನಿ ನಾನು. ಈಗ ಈ ಮೊಂಡುಗೈ ವೆಂಕಟಪ್ಪ ನಾಯಕರ ಈ ಒಂದು ಸೇವೆಯಿಂದ ಅತ್ಯಂತ ಸಂತೃಪ್ತನಾದಂಥ ತಿಮ್ಮಪ್ಪ ಮೊಂಡುಗೈ ವೆಂಕಟಪ್ಪ ನಾಯಕರ ಕನಸಿನಲ್ಲಿ ಬಂದು ಹೇಳ್ತಾನೆ, ನನ್ನನ್ನ ಮತ್ತು ತಿರುಮಲವನ್ನ ಕಾಪಾಡದಂತ ನೀವು ಮತ್ತು ನಿಮ್ಮ ವಂಶಸ್ಥರು ಸೂರ್ಯಚಂದ್ರರಿರೋವರೆಗೂ ತಿರುಪತಿಗೆ ಬರೋ ಅವಶ್ಯಕತೆ ಇಲ್ಲ. ನಾನೇ ನಿಮ್ಮ ಮನೆ ಹತ್ರ ಬಂದು ನಾನೇ ಅಲ್ಲಿ ಸುರಪುರಕ್ಕೆ ಬಂದು ನಾನು ನೆಲೆಸ್ಬಿಡ್ತೀನಿ. ಸುರಪುರದಲ್ಲಿ ನಾನು ಶಾಶ್ವತವಾಗಿ ನೆಲೆಸ್ತೀನಿ, ನೀವ್ಯಾರು ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಿರುಮಲದಿಂದ ತಿಮ್ಮಪ್ಪ, ತಿರುಪತಿಯಿಂದ ಬಂದಂತ ತಿಮ್ಮಪ್ಪ ಸುರಪುರದಲ್ಲಿ ನೆಲೆಸ್ತಾರೆ. ಎಲ್ಲಿ ನೆಲೆಸ್ತಾರೆ? ಸುರಪುರದ ಅರಮನೆಯ ದೇವರ ಮನೆಯ ಬಾಗಲನ್ನ ತೆರೆದ್ರೆ ಅವರ ತಿರುಪತಿ ತಿಮ್ಮಪ್ಪ ಇರುವಂತ ದೇವಸ್ಥಾನ ಕಾಣುತ್ತೆ. ಅವ್ರು ಅಲ್ಲಿಂದನೇ ಕೈ ಮುಗಿತಾರೆ. ಇವತ್ತಿಗೂ ಸುರಪುರದ ರಾಜವಂಶಸ್ಥರು ತಿರುಪತಿಗೆ ಹೋಗೋದಿಲ್ಲ. ಅಷ್ಟು ಒಂದು ಅವರ ಮತ್ತು ತಿಮ್ಮಪ್ಪನ ನಡುವಿನ ಸಂಬಂಧ ಅಷ್ಟು ಹತ್ತಿರವಾದದ್ದು, ಹೃದಯಕ್ಕೆ ಹತ್ತಿರವಾದಂಥ ಸಂಬಂಧ ಅವರಿಬ್ಬರದ್ದು. ಅದಾದ ಮೇಲೆ ಬಂದಂಥ ಮೈಸೂರು ಒಡೆಯರು ಯಾವಾಗ ವಿಜಯನಗರ 1565ರಲ್ಲಿ ವಿಜಯನಗರ ಪತನ ಆಯಿತು, ತಾಳಿಕೋಟೆ ಯುದ್ಧ ಅಥವಾ ರಕ್ಕಸಗಿ ತಂಗಡಗಿ ಯುದ್ಧದಲ್ಲಿ. ಆಗ ವಿಜಯನಗರವನ್ನ ಹಂಪಿಯನ್ನ ತೊರೆದಂತ ವಿಜಯನಗರದ ಅರಸರು ಚಂದ್ರಗಿರಿ ಕೋಟೆಗೆ ಬರ್ತಾರೆ. ಅಲ್ಲಿಂದ ಪೆನುಕೊಂಟೆಗೆ ಬಂದು ಆಳ್ತಿರ್ತಕ್ಕಂಥ ಕಾಲದಲ್ಲಿ 1610ನೇ ಇಸ್ವಿಯಲ್ಲಿ ವಿಜಯನಗರದ ಅಂದ್ರೆ ಹಂಪಿಯನ್ನ ಆಳ್ತಾ ಇದ್ದಂಥ ವೀರ ವೆಂಕಟಪತಿ ರಾಯರು ಇಲ್ಲಿ ನಮ್ಮ ಮೈಸೂರಿನ ರಾಜ ಒಡೆಯರಾದಂಥ 9ನೇ ಒಡೆಯರಾದಂಥ ರಾಜ ಒಡೆಯರು ಶ್ರೀರಂಗಪಟ್ಟಣವನ್ನು ಆಳ್ತಿದ್ದಂಥ ತಿರುಮಲ ರಾಯರನ್ನ ಸೋಲಿಸಿ ಅದನ್ನ ತಮ್ಮ ತೆಕ್ಕೆಗೆ ತಗೊಂಡಾಗ ಸಂತುಷ್ಟರಾದಂಥ ವೀರ ವೆಂಕಟಪತಿ ರಾಯರು ಮೈಸೂರು ಅರಸರಿಗೆ ದಸರಾ ನಡೆಸುವಂತ ಅಧಿಕಾರವನ್ನ ಬಿಟ್ಕೊಡ್ತಾರೆ ಮತ್ತು ಅಂಬಾರಿ ಮತ್ತು ಸಿಂಹಾಸನವನ್ನ ಕೊಡ್ತಾರೆ. ದಸರಾ ನೀವು ಮುಂದುವರ್ಸ್ಕೊಂಡು ಹೋಗಿ ಅಂತ. 200 ಸಂಸ್ಥಾನಗಳು ಅವರ ಅಡಿಯಲ್ಲಿರುತ್ತೆ. ವಿಜಯನಗರದ ಅಡಿಯಲ್ಲಿ ಸಾಮಂತರಾಗಿ
ಮೈಸೂರು ಸೇರಿದಂತೆ 200 ಸಂಸ್ಥಾನಗಳಿರುತ್ತೆ. ಆದರೆ ಅವರು ಮೈಸೂರನ್ನ ಚೂಸ್ ಮಾಡ್ತಾರೆ ಅಂದರೆ ನಾವು ಎಷ್ಟರ ಮಟ್ಟಿಗೆ ಅರ್ಹತೆಯನ್ನು ಹೊಂದಿದ್ವು ಮೈಸೂರು ಅರಸರು ಅನ್ನೋದು ಇದರಿಂದ ನಿಮಗೆ ಗೊತ್ತಾಗುತ್ತೆ. ಸೊ 1600 ಇಲ್ಲಿವರೆಗೆ ಅನೂಚಾನವಾಗಿ ದಸರಾ ತಿರುಪತಿ ಅಂದರೆ ಹಂಪಿಯಲ್ಲಿ ಹೇಗೆ ನಡ್ಕೊಂಡ್ ಬಂದಿತ್ತೋ ಅದೇ ರೀತಿ ನಡ್ಕೊಂಬರುತ್ತೆ. ಅವರು ನಮಗೆ ಬರೀ ದಸರಾ ನಡೆಸೋವಂಥದ್ದನ್ನು ಮಾತ್ರ ಕೊಡಲಿಲ್ಲ, ಅಳಿಸಿ ಹೋಗುತ್ತಿದ್ದ ನಶಿಸಿ ಹೋಗುತ್ತಿದ್ದ ವಿಜಯನಗರ ಸಂಸ್ಥಾನದ ಆಚರಣೆಗಳನ್ನು ಸಹ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಎಲ್ಲ ಆಚರಣೆಗಳು, ಪೂಜೆ ಪುನಸ್ಕಾರಗಳು, ಸಂಪ್ರದಾಯಗಳು, ದೇವಸ್ಥಾನಕ್ಕೆ ಕೊಡಮಾಡಲ್ಪರುವ ದಾನ ದತ್ತಿ ಉಂಬಳಿಗಳು ಎಲ್ಲವನ್ನ ನೀವು ಕೊಡಬೇಕು ಅಂತ. ಹಾಗಾಗಿ ವಿಜಯನಗರದಿಂದ ಏನೇನು ತಿರುಪತಿಗೆ ದಾನ ದತ್ತಿ ಹೋಗ್ತಾ ಇತ್ತೋ ಅದನ್ನ ಮೈಸೂರು ಅರಸರು ಒಂದು ಚಾಚೂ ತಪ್ಪದೆ ಮುಂದುವರ್ಸ್ಕೊಂಡು ಹೋಗ್ತಾರೆ. ರಾಜ ಒಡೆಯರಿಂದ ಹಿಡಿದು ಮುಂದುವರ್ಸ್ಕೊಂಡು ಅವರು ಹೋಗ್ತಾರೆ. ಎಲ್ಲಿವರೆಗೂ ಹೋಗ್ತಾರೆ? ಚಿಕ್ಕದೇವರಾಜ ಒಡೆಯರು, ದೊಡ್ಡದೇವರಾಜ ಒಡೆಯರು, ರಣಧೀರ್ ಕಂಠೀರವ ನರಸಿಂಹರಾಜ ಒಡೆಯರು, 3ನೇ ಕೃಷ್ಣರಾಜ ಒಡೆಯರು, ಇವರೆಲ್ಲರೂ 1947 ಈ ಸೇವೆ ನಡ್ಕೊಂಡು ಹೋಗುತ್ತೆ. ಹಾಗಾಗಿ ಇವತ್ತಿಗೂ ಕರ್ನಾಟಕದ ಅರಸರಿಗೆ ಅಗ್ರತಾಂಬೂಲ ಮತ್ತು ಅಗ್ರಪೂಜೆ ತಿರುಪತಿಯಲ್ಲಿ ಸಲ್ಲುತ್ತೆ. ಮೈಸೂರು ಆರತಿ ಅಂತ ನಾವೇನು, ಕರ್ನಾಟಕ ಆರತಿ ಅಂತ ನಾವೇನು ಕರಿತೀವಲ್ಲ, ಅದು ಇದೆಲ್ಲವನ್ನ ಒಳಗೊಂಡಿರುತ್ತೆ. 600 ವರ್ಷಗಳಿಂದ ನಾವು ಮಾಡಿದಂಥ ತಿಮ್ಮಪ್ಪನ ಸೇವೆಯನ್ನು ಇವತ್ತು TTD ಅವರು ಅಥವಾ ತಿರುಮಲದವರು ನೆನೆಸ್ಕೊಂಡು ಅವರ ಮೇಲಿನ ಗೌರವಕ್ಕಾಗಿ ಇದನ್ನ ನಡೆಸ್ಕೊಂಡು ಹೋಗ್ತಾರೆ. ಎಸ್ ಸರ್, ಕೃಷ್ಣದೇವರಾಯರು ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹಲವು ಬಾರಿ ಹೋಗಿದ್ದಾನೆ, ಚಿನ್ನಾಭರಣವನ್ನ ಕೊಟ್ಟಿದ್ದಾರೆ, ಅದರ ಜೊತೆಯಲ್ಲಿ ರತ್ನಾಭರಣ, ಧನವನ್ನ ದಾನವಾಗಿ ಕೊಟ್ಟಿದ್ದಾರೆ. ಈ ರೀತಿಯಾದಂತ ವಿಚಾರಗಳು ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಬಳಿ ಇರುವಂತಹ ಶಾಸನಗಳಲ್ಲಿ ಅಥವಾ ಅಲ್ಲೆಲ್ಲಾದ್ರೂ ಉಲ್ಲೇಖ ಆಗಿದ್ಯಾ? ಆ ಮಾಹಿತಿ ನಮ್ಗೆ ಏನಾದ್ರೂ ಸಿಗುತ್ತಾ? ಬೇಕಾದಷ್ಟು ಕನ್ನಡ ಶಾಸನಗಳು ನಿಮ್ಗೆ ತಿರುಪತಿ ದೇವಸ್ಥಾನದ ಗೋಡೆಗಳಲ್ಲೇ ಸಿಗ್ತವೆ. ತೆಲುಗು ಮತ್ತು ಕನ್ನಡದ ಶಾಸನಗಳಲ್ಲಿ ಇವರು ಕಟ್ಟಿಸಿದಂಥ ಪ್ರಾಕಾರಗಳು, ಇವರು ಕಟ್ಟಿಸಿದಂಥ ಉಯ್ಯಾಲೆ ಕಂಬಗಳು, ಇವರು ಕಟ್ಟಿಸಿದಂಥ ಗೋಪುರಗಳು, ವಿಜಯನಗರದ ಅರಸರು ಕಟ್ಟಿಸಿದಂಥ ಗೋಪುರಗಳು ಎಲ್ಲವೂ ಅಲ್ಲಿ ಉಲ್ಲೇಖವಾಗಿ. ಆದರೆ ಚಿನ್ನಾಭರಣ ವಸ್ತ್ರಾಭರಣಗಳು ನಿಮ್ಗೆ ಏನೇನು ವಜ್ರ ವೈಡೂರ್ಯ ಚಿನ್ನ ಬೆಳ್ಳಿ ಇದೆಲ್ಲ ಇದೆಯಲ್ಲ, ಅದು ಪತ್ರಗಾರ ಇಲಾಖೆ, ಆಂಧ್ರದ ಪತ್ರಗಾರ ಇಲಾಖೆ ಮತ್ತು ತಿರುಪತಿ ತಿಮ್ಮಪ್ಪನ ಖಜಾನೆಯಲ್ಲಿ ಆ ಪತ್ರ ಇದೆ. ಅಂದ್ರೆ ಏನೇನು ಕೊಟ್ಟಿರೋ ಅಂತ ಲಿಸ್ಟು ಅವ್ರ ಬಳಿ ಇದೆ, ಖಂಡಿತವಾಗಿ ಅಲ್ಲಿದೆ. ಸರ್, ಇನ್ನೊಂದು ವಿಚಾರ ಏನಂತ ಅಂದ್ರೆ, ಅಲ್ಲಿ ಮೊದಲನೇ ಒಂದು ಆರತಿ ಆಗತ್ತೆ, ಅದನ್ನ ನಮ್ಮ ಕನ್ನಡಿಗರು ಮಾಡ್ತಾರೆ, ರಾಜವಂಶಸ್ತ್ರ ಮಾಡ್ತಾರೆ. ಇದು ಯಾವುದು ಕೂಡ ಯಾರಿಗೂ ಮಾಹಿತಿ ಗೊತ್ತೇ ಇರ್ಲಿಲ್ಲ. ಇತ್ತೀಚೆಗೆ DK ಶಿವಕುಮಾರ್ ಅವರು ಕೊಟ್ಟಿರುವಂತ ಒಂದು ಹೇಳಿಕೆ ಮುಖಾಂತರ ಎಲ್ಲೋ ಒಂದ್ ಕಡೆ ಅದು ಇಲ್ಲಿರುವಂತ MLA-ಗಳಾಗಿರ್ಬೋದು, MPs ಆಗಿರ್ಬೋದು, ಅದನ್ನ ಹೊರತುಪಡಿಸಿ ಈ ಹಲವು ಗಣ್ಯರು ಇರ್ತಾರೆ, ಅವರು ಕೂಡ ಪೂಜೆ ಮಾಡ್ಲಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಸರ್, ಮಾಡಿದ್ರೆ ಯಾವುದೇ ರೀತಿಯಾದಂತ ಧಕ್ಕೆ ಆಗಲ್ವಾ? ಬೇರೆಯವ್ರ ವಿಚಾರ ನನಗೆ ಗೊತ್ತಿಲ್ಲ, ಆದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಮುಖ್ಯಮಂತ್ರಿಗೆ ಮೊದಲನೇ ಆರತಿಯನ್ನ ಸ್ವೀಕರಿಸುವಂತ ಅಧಿಕಾರ, ಎಲ್ಲ ಅಧಿಕಾರನೂ ಇದೆ. ಯಾಕೆ ಗೊತ್ತಾ? ಕರ್ನಾಟಕದ ಮುಖ್ಯಮಂತ್ರಿ ಕರ್ನಾಟಕದ 7 ಕೋಟಿ ಜನರನ್ನ ಪ್ರತಿನಿಧಿಸ್ತಾರೆ. ಹೇಗೆ ನಮ್ಮ ರಾಜ ಮಹಾರಾಜರುಗಳು ಕರ್ನಾಟಕದ ಅವತ್ತಿನ ಪಾಪ್ಯುಲೇಷನ್ ಅನ್ನ ಪ್ರತಿನಿಧಿಸ್ತಾ ಇದ್ರು, ಹಾಗೆ ಇವತ್ತಿನ ಮುಖ್ಯಮಂತ್ರಿ ಕರ್ನಾಟಕದ ಅಷ್ಟು ಪಾಪ್ಯುಲೇಷನ್ ಅನ್ನ ಪ್ರತಿನಿಧಿಸ್ತಾರೆ. ಈಗ ತಿರುಪತಿ ತಿಮ್ಮಪ್ಪನ ಮುಂದೆ ಕರ್ನಾಟಕದ ಮುಖ್ಯಮಂತ್ರಿಗಳು ಹೋಗಿ ನಿಂತ್ಕೊಂಡ್ರೆ ಆ ಪುರೋಹಿತರು ಇವ್ರಿಗೆ ಮಾತ್ರ ಒಳ್ಳೇದಾಗ್ಲಿ ಅಂತ ಹೇಳಲ್ಲಮ್ಮ, ಕರ್ನಾಟಕದ ಜನಕ್ಕೆ ಒಳ್ಳೇದಾಗ್ಲಿ, ಕರ್ನಾಟಕದಲ್ಲಿ ಮಳೆ ಬೆಳೆ ಆಗ್ಲಿ, ಎಲ್ಲ ಡ್ಯಾಮ್ಗಳು ತುಂಬಲಿ, ನೀರು ಸಮೃದ್ಧಿಯಾಗಿರ್ಲಿ, ಬೆಳೆ ಸಮೃದ್ಧಿಯಾಗಿರ್ಲಿ, ರೋಗ ರುಜಿನಗಳು ಜನರನ್ನ ಬಾಧಿಸದೇ ಇರಲಿ, ಕಾಡುಗಳು ಸಮೃದ್ಧವಾಗಿ ಬೆಳೆಯಲಿ, ಕಾಡು ಪ್ರಾಣಿಗಳು ಸ್ವಚ್ಛಂದವಾಗಿ ಓಡಾಡ್ಕೊಂಡಿರ್ಲಿ, ಹಸುಗಳು ಒಳ್ಳೆ ಹಾಲನ್ನ ಕೊಡಲಿ, ದೇವಸ್ಥಾನಗಳಲ್ಲಿ ಗಂಟೆಗಳು ಮೊಳಗಲಿ, 24/7 ಪೂಜೆ ಪುನಸ್ಕಾರಗಳು ನಡೀತಾ ಇರಲಿ, ಎಲ್ಲರ ಆಯುಸ್ಸು ಆರೋಗ್ಯಗಳು ಚೆನ್ನಾಗಿರ್ಲಿ, ಇದನ್ನೆಲ್ಲ ನಡೆಸುವಂತ ಶಕ್ತಿ ಈ ಮುಖ್ಯಮಂತ್ರಿ ಪದವಿಯಲ್ಲಿ ಇರತಕ್ಕಂಥ ಈ ವ್ಯಕ್ತಿ ಕೊಡ್ಲಿ, ಇವ್ರ ಆಯುಸ್ಸು ಚೆನ್ನಾಗಿರ್ಲಿ, ಆರೋಗ್ಯನೂ ಚೆನ್ನಾಗಿರ್ಲಿ ಅಂತ ಹೇಳಿ ಪೂಜೆ ಮಾಡೋದು. ಅದನ್ನ ಯಾರು ಒಬ್ಬ ಹೋಗಿ, ಈಗ ನೀವು ಹೋಗಿ ನಿಮ್ಮ ಮನೆಯವ್ರ ಜೊತೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತಿರಲ್ಲ, ಹಂಗಲ್ಲ ಅದು ಆರತಿ ಅಂತಂದ್ರೆ ಅದು ವಿಶೇಷವಾದಂಥದ್ದು. ಅವರು ಮುಖ್ಯಮಂತ್ರಿಗಳು ನಮ್ಮ ನಾಡಿನ ಕ್ಯಾಪ್ಟನ್ ಆಫ್ ದಿ ಶಿಪ್, ಅವರು ನಮ್ಮ ನಾಡಿನ ನಾಯಕರು. ಅವರು ಮುಖ್ಯಮಂತ್ರಿ ಅನ್ನೋದೊಂದು ಪಟ್ಟ ಶಾಶ್ವತವಾದದ್ದು, ಅಲ್ಲಿ ಬರೋ ಹೆಸರುಗಳು ಬದಲಾಗ್ತಾ ಇರುತ್ತೆ ಅಲ್ವಾ? ಆ ಪಟ್ಟಕ್ಕೆ ಇವ್ರಿಗೆ ಅಧಿಕಾರ ಕೊಡಬೇಕು. ಕರ್ನಾಟಕದ ಮುಖ್ಯಮಂತ್ರಿನ ಪಟ್ಟ ಯಾಕೆ ನಮಗೆ ಕೊಡಬೇಕು? ಯಾಕೆಂದ್ರೆ ನಾವು 600 ವರ್ಷಗಳಿಂದ ತಿಮ್ಮಪ್ಪನ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ನಾವು ಮಾಡಿದಷ್ಟು ಸೇವೆಯನ್ನು ತಿಮ್ಮಪ್ಪನಿಗೆ ರಾಜ್ಯದ, ಭಾರತ ದೇಶದ ಯಾವುದೇ ರಾಜ್ಯವು ಇಲ್ಲಿ ತನಕ ಮಾಡಿಲ್ಲ, ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅದು ನಮಗೆ ಕೊಡಬೇಕು ಅನ್ನೋದು ನನ್ನದು ಒಂದು ಒತ್ತಾಸೆ. ಎಸ್ ಸರ್, ನೀವು ಹೇಳ್ತಾ ಇರೋದು ಎಲ್ಲೋ ಒಂದ್ ಕಡೆ ಸ್ವಾಗತಾರ್ಹ. ಆದ್ರೆ DK ಶಿವಕುಮಾರ್ ಅವರು ಹೇಳ್ತಾ ಇರೋ ಪ್ರಕಾರ ಸಚಿವರು, ಶಾಸಕರು ಅಥವಾ ಬೇರೆಯವ್ರಿಗೆ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ತಿರುಪತಿ ತಿಮ್ಮಪ್ಪಂಗಿರುವಂತ ಒಂದು ಪೂಜೆಗಿರುವಂತ ಮಹತ್ವ ಕಳ್ದೋಗುತ್ತೆ ಅನ್ಸಲ್ವಾ ಬೇರೆಯವ್ರಿಗೆ ಕೊಟ್ರೆ? ಈಗ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಥವಾ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ ಅಂತ ಬಹುಶಃ ನಾವು ಅರ್ಥ ಮಾಡ್ಕೊಂಡಿಲ್ವೇನೋ. ಬಹುಶಃ ಅವ್ರು ಏನ್ ಹೇಳಿರ್ಬೋದು ಮುಖ್ಯಮಂತ್ರಿಗಳು ಅಂದ್ರೆ, ನಾನು ಎಲ್ಲಾ ಕ್ಯಾಬಿನೆಟ್ ಜೊತೆಗೆ ಬಂದು ಅದನ್ನ ಅಟೆಂಡ್ ಮಾಡ್ತೀನಿ ಅಂತ ಹೇಳಿರ್ಬೋದು, ಎಲ್ಲರ ಜೊತೆಗೂ ಬರ್ತೀನಿ ಅಂತ. ಅದು ಈಗಾಗಲೇ ಒಂದ್ಸಲ ನಡೆದಿದೆ. 1956ರಲ್ಲಿ ಮೈಸೂರು ರಾಜ್ಯದ ಮುಖ್ಯಮಂತ್ರಿ
ಮುಖ್ಯಮಂತ್ರಿಗಳಾಗಿದ್ದಂತ ಕ್ಯಾಸಂಬಳ್ಳಿ ಚೆಂಗಲ್ರಾಯ ರೆಡ್ಡಿ, ಕೆ.ಸಿ. ರೆಡ್ಡಿ ಅವರು, ಅಲ್ಲಿವರೆಗೂ ತಿರುಪತಿಗೆ ಜನ ಹೋಗ್ತಾ ಇರಲಿಲ್ಲ, ಕಡಿಮೆ ಇತ್ತು. ಆಗ ತಿರುಪತಿ ದೇವಸ್ಥಾನದಿಂದ ಇದೇ ಟಿ.ಟಿ.ಡಿ ಅವರು ಅನೌನ್ಸ್ ಮಾಡ್ತಾ ಇದ್ರು, ಈ ವಾರ ನಾವು ತಿಮ್ಮಪ್ಪ ದೇವರಿಗೆ ವಜ್ರದ ಕಂಠಿಹಾರವನ್ನ ಹಾಕ್ತಾ ಇದ್ದೀವಿ, ಬಂದ್ ನೋಡಿ, ಈ ವಾರ ಚಿನ್ನದ ಡಾಬ್ ಹಾಕ್ತೀವಿ, ಬಂದ್ ನೋಡಿ ಅಂತ ಜನರಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು ಪೇಪರ್ ಅಲ್ಲಿ. ಯಾಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು? ಜನ ಹೋಗ್ತಾ ಇರ್ಲಿಲ್ಲ. ಇದನ್ನ ನೋಡಿದಂತ ಮೈಸೂರು ದೇಶದ ಮುಖ್ಯಮಂತ್ರಿಗಳಾದ ಕೆ.ಸಿ. ರೆಡ್ಡಿ ಅವರು ಬೆಂಗಳೂರಿನಿಂದ ತಿರುಪತಿಗೆ ಮೊದಲ ಬಸ್ ಸಂಚಾರವನ್ನ ಮಾಡದಂತ ಪುಣ್ಯಾತ್ಮ. ಮೊದಲ ಬಸ್ಸು 56ನೇ ಇಸ್ವಿನಲ್ಲಿ ಬೆಂಗಳೂರಿನ ವಿಧಾನಸೌಧದಿಂದ ತಿರುಪತಿಗೆ ಹೊರಡುತ್ತೆ. ಯಾರು ಮೊದಲನೇ ಬಸ್ಸಲ್ಲಿ ಹೋದವರು? ಕೆ.ಸಿ. ರೆಡ್ಡಿ ಮತ್ತು ಎಂಟೈರ್ ಕ್ಯಾಬಿನೆಟ್ ಆಫ್ ಮೈಸೂರು ಸ್ಟೇಟ್ ಎಲ್ಲರೂ ಒಂದು ಬಸ್ಸಲ್ಲಿ ತುಂಬಿಕೊಂಡು ತಿರುಪತಿಗೆ ಹೋಗ್ತಾರೆ. ಈ ರೀತಿ ಬಸ್ಸನ್ನ ಇವರು ಬಿಟ್ಟಿದ್ದಾರೆ ಅಂತ ತಿಳಿದು ಸಂತೋಷಗೊಂಡಂತ ಟಿ.ಟಿ.ಡಿ ಅಧಿಕಾರಿಗಳು ಹೊರಬಾಗಿಲಿನಲ್ಲಿ ಅಷ್ಟು ಜನ ಸ್ಟಾಫ್ ನಿಂತು ನಮ್ಮ ಮುಖ್ಯಮಂತ್ರಿ, ಕ್ಯಾಬಿನೆಟ್ ಮಿನಿಸ್ಟರ್ ಎಲ್ಲಾರನ್ನು ಕರ್ಕೊಂಡು ಸ್ವಾಗತ ಮಾಡಿ ಅವರಿಗೆ ಸನ್ಮಾನಗಳನ್ನ ಮಾಡಿ ಅವ್ರ ಹೆಸರಿನಲ್ಲಿ ಆರತಿ ಎಲ್ಲಾನು ಮಾಡಿ ಪೂಜೆ ಪುನಸ್ಕಾರ ಮಾಡಿ ಕಳಿಸ್ತಾರೆ. ಇದು ಆಲ್ರೆಡಿ ನಡೆದೋಗಿದೆ, ಇದೇನು ಇವತ್ತು ಹೊಸ್ತಲ್ಲ. 56ನೇ ಇಸ್ವಿಲ್ ಕೆ.ಸಿ. ರೆಡ್ಡಿ ಅವರು ಹೋದಾಗ ಇದನ್ನ ಮಾಡಿ ಕಳಿಸಿದ್ದಾರೆ. ಅದಾದ್ಮೇಲೆ ಬೆಂಗಳೂರಿನಿಂದ ಶುರುವಾಯಿತು. ಬೆಂಗಳೂರು ಅಂದ್ರೆ ಅವತ್ತು ಎಲ್ಲ 3 ರಾಜ್ಯಗಳಿಗೂ ಹತ್ತಿರವಾದಂತ ಊರು. ತಮಿಳುನಾಡು, ಆಂಧ್ರ ಮತ್ತು ಕರ್ನಾಟಕ ಎಲ್ಲಾ ರಾಜ್ಯಗಳಿಗೂ ಹತ್ತಿರವಾದಂತ ಊರು ಬೆಂಗಳೂರು. ಅಂತ ಒಂದು ಪ್ರೈಮ್ ಪಾಯಿಂಟ್ ಅಲ್ಲಿ ಬೆಂಗಳೂರು ಇದೆ. ಹಂಗಾಗಿ ಎಲ್ಲ ಬೆಂಗಳೂರಿನಿಂದ ತಿರುಪತಿಗೆ ಹೋಗಿ ಶುರು ಮಾಡಿದ್ರು. ಒಂದು ಬಸ್ ಇದ್ದಿದ್ದು 10 ಆಯ್ತು, 100 ಆಯ್ತು, 1000 ಆಯ್ತು, ಲಕ್ಷ ಆಯ್ತು. ಜನ ಕೋಟಿಗಳ ಸಂಖ್ಯೆಯಲ್ಲಿ ಇವತ್ತು ತಿರುಪತಿಗೆ ಹೋಗ್ತಾರೆ. ಆದ್ರೆ ಅದನ್ನ ಶುರು ಮಾಡಿದ್ದು ಏನ್ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಂತ ಕೆ.ಸಿ. ರೆಡ್ಡಿ ಅವರು. ಅವತ್ತು ಇವತ್ತಿಗೆ 75-80 ವರ್ಷ ಆಯ್ತು. 80 ವರ್ಷಗಳ ಹಿಂದೆನೆ ನಾವು ಅದನ್ನ ಶುರು ಮಾಡಿದೀವಿ ಸ್ವತಂತ್ರ ಬಂದಾಗ. ನಮ್ಮ ಚೀಫ್ ಮಿನಿಸ್ಟರ್ ಇವತ್ತು ಕೇಳ್ತಾ ಇರೋದು ಏನು ಹೊಸದೇನಲ್ಲ. ಅವ್ರ ಇತಿಹಾಸವನ್ನ ಅರಿತೇ ಅವ್ರು ಕೇಳ್ತಾ ಇದ್ದಾರೆ. ಇತಿಹಾಸ ಗೊತ್ತಿಲ್ಲದೆ ಇರೋರು ಈ ಮಾತಾಡ್ತಾ ಇದ್ದಾರೆ ಅಷ್ಟೇ. ನನ್ನ ಒಂದು ದೃಷ್ಟಿಯಲ್ಲಿ ವೈಯಕ್ತಿಕವಾಗಿ ನಾನು ಹೇಳೋದಾದ್ರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಕೇಳಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅವ್ರಿಗೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ಒತ್ತಾಸೆ. ಎಸ್ ಸರ್, ವಿಜಯನಗರ ಕೃಷ್ಣದೇವರಾಯರು ಅಥವಾ ಆ ಒಂದು ಸಂದರ್ಭದಲ್ಲಿ ಇದ್ದಂತಹ ಮೈಸೂರು ಒಡೆಯರ ಕಾಲದಲ್ಲಿ ಎಲ್ಲೋ ಒಂದ್ ಕಡೆ ಅವ್ರು ಕೊಟ್ಟಂತಹ ಕೊಡುಗೆಗಳಾಗಿರ್ಬೋದು, ಅದೆಲ್ಲವೂ ಕೂಡ ಅಲ್ಲಿರೋ ಧಾರ್ಮಿಕ ಅಥವಾ ಆ ಒಂದು ವಿಚಾರಕ್ಕೆ ಮುನ್ನಡಿಯನ್ನ ಬರೀತಾ ಇತ್ತ. ಅದನ್ನ ಹೊರತುಪಡಿಸಿ ಸಾಂಸ್ಕೃತಿಕ, ಭಾಷಾ ಒಂದು ವೈವಿಧ್ಯಮಯವನ್ನ ಕೂಡ ಪರಿಚಯ ಮಾಡ್ತಾ ಇತ್ತ ಅಂತ. ನಾನು ನೋಡಿ, ಅವಾಗ ದೇವ್ರಿಗೆ ಅಂಗಭೋಗ ರಂಗಭೋಗಕ್ಕೆ ಅಂತ ದಾನ ಕೊಡೋರು. ಅಂಗಭೋಗ ದೇವ್ರಿಗೆ ಅಂತೇನು? ಅಂಗ ಅಂದ್ರೆ ನಮ್ಮ ದೇಹದ ಭಾಗಗಳನ್ನ ನಾವು ಅಂಗ ಅಂತೀವಿ. ಅಂಗಭೋಗ ಅಂದ್ರೆ ಕತ್ತಿಗೆ ಆಭರಣ, ಸೊಂಟಕ್ಕೆ ಡಾಬು, ತೋಳು ಬಂದಿ, ನೆತ್ತಿ ಮೇಲಿನ ಬೊಟ್ಟು, ಇವೆಲ್ಲ ಅಂಗಭೋಗ. ಅದನ್ನು ಕೊಡೋರು. ಆಮೇಲೆ ರಂಗಭೋಗ ಅದಂತ ಕೊಡೋರು. ರಂಗಭೋಗ ಅಂದ್ರೆ ಏನು? ರಂಗಭೋಗ ಅಂತ ಅಂದ್ರೆ ದೇವ್ರ ಮುಂದೆ ಒಂದು ರಂಗಸ್ಥಳ ಅಂತ ಒಂದಿರುತ್ತೆ. ದೇವಸ್ಥಾನದಲ್ಲಿ ನೀವು ಹೋದ್ರೆ ನೋಡ್ಬೋದು, ರಂಗಸ್ಥಳ ಒಂದು 4 ಕಂಬಗಳ ಮೇಲೆ ಅಲ್ಲಿ ಮಧ್ಯದಲ್ಲಿ ಒಂದು ಸ್ಟೇಜ್ ತರ ಇರುತ್ತೆ. ಅಲ್ಲಿ ಸಂಗೀತ, ನೃತ್ಯ, ನಾಟಕ, ಕಲೆ ಎಲ್ಲವನ್ನ ಅಲ್ಲಿ ಪ್ರದರ್ಶನ ಮಾಡೋರು ದೇವ್ರ ಮುಂದೆ. ಅಂದ್ರೆ ದೇವ್ರು ಕುತ್ಕೊಂಡು ನೋಡ್ಲಿ ಅಂತ. ಅಂಗಭೋಗ, ರಂಗಭೋಗ. ಇದು ಬರೀ ತಿರುಪತಿಗೆ ಮಾತ್ರ ಅಲ್ಲಮ್ಮ, ಕರ್ನಾಟಕದ, ತಮಿಳುನಾಡಿನ, ಆಂಧ್ರದ ಅಷ್ಟು ದೇವಸ್ಥಾನಕ್ಕೆ ನಮ್ಮ ವಿಜಯನಗರದ, ಮೈಸೂರಿನ ಅರಸರು ಕೊಡುಗೆಯನ್ನು ಕೊಟ್ಟಿದ್ದಾರಮ್ಮ. ಅರ್ಥ ಆಯ್ತೆ? 3ನೇ ಕೃಷ್ಣರಾಜ ಒಡೆಯರು ಇದೇ ಇವತ್ತು ತಿರುವಣ್ಣಾಮಲೆಗೆ ಬೆಳದಿಂಗಳಲ್ಲಿ ಏನೋ ಪ್ರದಕ್ಷಿಣೆ ಹಾಕಕ್ಕೆ ಲಕ್ಷಾಂತರ ಕೋಟಿ ಜನ ಹೋಗ್ತಾರಲ್ಲ. ಒಂದು ಕಾಲದಲ್ಲಿ ಈಗ 225 ವರ್ಷದಿಂದ ದೇವ್ರಿಗೆ ದೀಪ ಹಚ್ಚಕ್ಕೂ ದುಡ್ಡಿಲ್ದೇ ಇರೋ ಸ್ಥಿತಿ ಬಂದ್ಬಿಟ್ಟಿತ್ತು ತಿರುವಣ್ಣಾಮಲೆಯಲ್ಲಿ. ಅದನ್ನ ಅರಿತುಕೊಂಡಂತ ಮೈಸೂರಿನ 3ನೇ ಕೃಷ್ಣರಾಜ ಒಡೆಯರು ಕೊನೆಯವರೆಗೂ ಸೂರ್ಯಚಂದ್ರ ಇರೋವರೆಗೂ ಮೈಸೂರಿಂದ ದೇವ್ರ ದೀಪ ಹಚ್ಚಕ್ ಹೋಗ್ಬೇಕು ಅಂತ ಇವತ್ತು ತಿರುವಣ್ಣಾಮಲೆಯಲ್ಲಿ ದೇವ್ರ ದೀಪ ಹಚ್ಚುತ್ತಿರೋದು ಮೈಸೂರಿನ ಒಡೆಯರು. ಅರ್ಥ ಆಯ್ತಾ? ಇದು ಬರೀ ತಿರುಪತಿ ಮಾತ್ರ ಅಲ್ಲ, 100,000 ಲೆಕ್ಕದಲ್ಲಿ ನಾವು ದೇವಸ್ಥಾನಕ್ಕೆ, ಎಲ್ಲ ದೇವಸ್ಥಾನಕ್ಕೆ ನಮ್ಮ ರಾಜ ಮಹಾರಾಜಗಳ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಎಲ್ಲ ದೇವರ ದೇವಸ್ಥಾನಕ್ಕೆ, ಅಲ್ಸೂರು ಸೋಮೇಶ್ವರನಿಂದ ಹಿಡಿದು ಮೇಲ್ಕೋಟೆ ಚೆಲುವನಾರಾಯಣನಿಂದ ಹಿಡಿದು ತಿರುವಣ್ಣಾಮಲೆಯ ಅರುಣಾಚಲೇಶ್ವರನಿಂದ ಹಿಡಿದು ತಿರುಪತಿ ತಿಮ್ಮಪ್ಪನವರಿಗೆ ಎಲ್ಲ ದೇವರುಗಳನ್ನ ಜಾತಿ ಧರ್ಮದ ಭೇದವಿಲ್ಲದೆ ನಮ್ಮ ರಾಜ ಮಹಾರಾಜಗಳು ಬಿಚ್ಚುಗೈಯಿಂದ ಕೊಟ್ಟಿದ್ದಾರಮ್ಮ. ಬಿಚ್ಚುಗೈಯಿಂದ ನಾವೆಲ್ಲ ಕೊಟ್ಟಿದ್ದೀವಿ. ನಾವೆಲ್ಲ ಕೊಟ್ಟು ಈ ದೇವಸ್ಥಾನಗಳನ್ನ ಕೊರೆದಿದ್ದೀವಿ. ಇವತ್ತು ಆ ದೇವಸ್ಥಾನಗಳ ವೈಭವ ಉಳಿಸ್ಕೊಳ್ಳಕ್ಕೆ ನಾವುಗಳು ಕೊಟ್ಟಂತ ಕೊಡುಗೆ ಕಾರಣ ಅಂದ್ರೆ ತಪ್ಪಿಲ್ಲ. ಅರ್ಥ ಆಯ್ತೆ? ಈಗ ತಿರುವಣ್ಣಾಮಲೈನ ಒಂದು ಅತಿ ಎತ್ತರದ, ಸೌತ್ ಇಂಡಿಯಾದಲ್ಲಿ ಅತಿ ಎತ್ತರದ ಗೋಪುರ ಕಟ್ಟಿಸಿದವರು ಇದೇ ಕೃಷ್ಣದೇವರಾಯರು. ತಿರುವಣ್ಣಾಮಲೈನಲ್ಲಿ ಒಂದು ಗೋಪುರ ಕಟ್ಟಿಸಿದ್ದವರು, ಇನ್ನೊಂದು ಗೋಪುರ ಕಟ್ಟಿಸಿದ್ದು ಹೊಯ್ಸಳರ ದೊರೆ 3ನೇ ವೀರಬಲ್ಲಾಳರು, ಇನ್ನೊಂದು ಗೋಪುರ ಕಟ್ಟಿಸಿದ್ದು ನಾವು ಮೈಸೂರಿನ ರಣಧೀರ್ ಕಂಠೀರವ ನರಸರಾಜ. ಈ ರೀತಿಯಾಗಿ ನಾವೆಲ್ಲ ದೇವಸ್ಥಾನಗಳಿಗೂ ಕೊಡುಗೆಯನ್ನು ಕೊಟ್ಟಿದ್ದೀವಿ ನಾವು. ಹಾಗಾಗಿ ನಮ್ಗೆ ಎಲ್ಲಾ ಹಕ್ಕಿದೆ ಕೇಳೋದಕ್ಕೆ. ತಿರುಪತಿಗೆ ನಾವು ಇಷ್ಟು ಸೇವೆ ಮಾಡಿದೀವಲ್ಲ, ಆ ಹಕ್ಕು ನಮ್ಗಿದೆ. 600 ವರ್ಷಗಳ ಸೇವೆ ಮಾಡಿದೀವಮ್ಮ. 600 ವರ್ಷಗಳ ಸೇವೆಯಿಂದ ನಮ್ಗೊಂದು ಆರತಿ ಮಾಡೋಕ್ಕೆ ಹಕ್ಕಿಲ್ವಾ? ಖಂಡಿತ ಇದೆ, ನಮಗ್ ಕೊಡ್ಬೇಕು ಅವರು. ಎಸ್ ಧರ್ಮೇಂದ್ರ ಸರ್, ಇನ್ನೊಂದ್ ಕಡೆನಲ್ಲಿ
ಇಂದಿಗೂ ಕೂಡ ಕರುನಾಡಿಗೆ ತಿರುಪತಿನಲ್ಲಿ ಒಂದು ವಿಶೇಷವಾದಂತಹ ಗೌರವವನ್ನ ಕೊಡ್ತಾರೆ. ಅಲ್ಲಿಗೆ ಹೋದ್ರೆ ನಮ್ಗೆ ಆದಂತಹ ಒಂದು ಪ್ರಾಶಸ್ತ್ಯ ಕೂಡ ಸಿಗುತ್ತೆ. ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಆ ಜನತೆಯಲ್ಲಿ ಎಲ್ಲೋ ಒಂದ್ ಕಡೆ ಆ ಭಾವ ಬರ್ಬೋದಲ್ವಾ, ಯಾಕೆ ಕರುನಾಡಿಗೆ ಮಾತ್ರ ಆ ಒಂದು ಪ್ರಾಶಸ್ತ್ಯ ಅಂತ. ಅವ್ರಿಗೆ ಗೊತ್ತಿಲ್ವಲ್ಲ, ಜನಕ್ಕೆ ಈ ಕತೆ ಗೊತ್ತಿಲ್ವಲ್ಲ. ಜನಕ್ಕೆ ಈಗ ಜನ ತಿರುಪತಿಗೆ ಹೋದಾಗ, ಧರ್ಮ ದರ್ಶನಕ್ಕೆ ಹೋದಾಗ ಒಂದಿನ 2 ದಿನ ಕ್ಯೂ ಅಲ್ಲಿ ನಿಂತಿದ್ದಾಗ ಹಾಗೆ ಗೋಡೆನ್ ಸವರಿದ್ರೆ ಅಲ್ಲಿ ಕನ್ನಡ ಅಕ್ಷರಗಳು ಕಾಣುತ್ತೆ. ಅವ್ರು ಓದ್ಬೇಕು ಅಂದ್ರೆ ಓದಕ್ಕಾಗಲ್ಲ ಪಾಪ, 500 ವರ್ಷದ ಹಳೆ ಕನ್ನಡ. ಸೊ ನಾವು ಬರ್ಸಿರೋದು ಗೋಡೆಗಳ ಮೇಲೆ ಶಾಶ್ವತವಾಗಿ ಕಲ್ಲಿನಲ್ಲಿ ಕೆತ್ತಿಸ್ಬಿಟ್ಟಿದೀವಿ ನಾವು ಮಾಡಿದಂತ ಸೇವೆನ, ಅಲ್ವೇ? ಅದಕ್ಕೆ ನಾನು ಇನ್ನೊಂದು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನಾವು ಕನ್ನಡಿಗರು, ನಾವು ಮಾಡಿದ ಸೇವೆ ಅಂತ. ಸೊ ಹಾಗಾಗಿ ಇದು ನಾವು ಮಾಡಿದ ಸೇವೆ, ನಮ್ಗೆಲ್ಲ ರೀತಿಯ ಹಕ್ಕಿದೆ. ಈ ಇತಿಹಾಸವನ್ನ ಅರಿತೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆರತಿ ಕೊಡಿ ಅಂತ ಕೇಳಿರೋದು. ಅವ್ರೇನ್ ಪೆದ್ರಲ್ಲ, ಅವರು ಇತಿಹಾಸ ಗೊತ್ತಿದೆ, ಈ ಒಂದು ವೈಭವ ಅವ್ರು ತಿಳ್ಕೊಂಡಿದ್ದಾರೆ. ಅದು ತಿಳ್ಕೊಂಡೆ ಯಾಕೆ ನಮ್ ಕೇಳೋದ್ರಲ್ಲಿ ತಪ್ಪೇನು ಅಂತ ಹೇಳ್ತಿದ್ದಾರೆ. ಈಗ TTD ಅವರು ಬೇರೆ ಎಲ್ಲ ರಾಜ್ಯದವರು ಬಂದ್ಬಿಡ್ತಾರೆ ಅಂತ, ಬೇರೆ ಎಲ್ಲ ರಾಜ್ಯದವ್ರು ಏನ್ ಸೇವೆ ಮಾಡಿದ್ದಾರೆ ಅಂತ ಬರ್ತಾರೆ. ನಾವೆಲ್ವೇ ಮಾಡಿರೋದು? ತಿರುಪತಿನ ಕಾಪಾಡಿದವ್ರು ನಾವು ದಾಳಿಕೋರರಿಂದ, ತಿರುಪತಿಗೆ ದುಡ್ಡು ಕೊಟ್ಟವ್ರು ನಾವು, ತಿರುಪತಿಗೆ ಬಸ್ ಸರ್ವಿಸ್ ಹಾಕ್ದವ್ರು ನಾವು, 600 ವರ್ಷಗಳ ತಿರುಪತಿಯ ಸೇವೆಯನ್ನ ಮಾಡಿದವ್ರು ನಾವು ಭಕ್ತರು. ನಮ್ಮಂತ ಭಕ್ತರೇ ಇನ್ನು ಇಡೀ ದೇಶದಲ್ಲಿ ಕರ್ನಾಟಕದಂತ ಭಕ್ತರು ಸಿಕ್ಕೋದಿಲ್ಲ, ಅಲ್ವೇ? ಸೊ ಹಾಗಾಗಿ ನಮ್ಗೆ ಎಲ್ಲಾ ರೀತಿಯ ಹಕ್ಕಿದೆ. ಮತ್ತೊಂದ್ ಕಡೆನಲ್ಲಿ ಪುರಂದರದಾಸರಾಗಿರ್ಬೋದು, ಕನಕದಾಸರಾಗಿರ್ಬೋದು, ಆ ದಾಸರ ಕೀರ್ತನೆಗಳೇನಿತ್ತು ಆ ಎಲ್ಲಾ ಕೀರ್ತನೆಗಳು ಕೂಡ ತಿರುಪತಿ ತಿಮ್ಮಪ್ಪನ ದೇವಸ್ಥಾನವನ್ನ, ಆ ವೈವಿಧ್ಯಮಯತೆಯನ್ನ ಕೊಂಡಾಡಿದ್ದಾವೆ. ಆ ಮುಖಾಂತರ ನಮ್ಮ ಕನ್ನಡಿಗರಿಗೆ, ಕನ್ನಡ ನಾಡಿಗೆ ತಿರುಪತಿಯ ಮಹತ್ವ ಅನ್ನೋದು ಗೊತ್ತಾಗ್ತಾ ಹೋಯ್ತು. ಈ ಒಂದು ದಾಸ ಕೀರ್ತನೆಯಿಂದ ಇಲ್ಲಿಗೆ ಪರಿಚಯ ಆಗಿದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಕೃಷ್ಣದೇವರಾಯರ ಮತ್ತೊಂದು ಗೋಲ್ಡನ್ ಪೀರಿಯಡ್ ಅಂತ ಯಾಕೆ ನಾವು ಸುವರ್ಣಾಕ್ಷರಗಳಲ್ಲಿ ಬರೆಯಬೇಕಾದಂತ ಕಾಲ ಅಂತ ಕರಿತೀವಿ ಅಂತಂದ್ರೆ, ಒಂದ್ ಕಡೆ ಮುತ್ತುರತ್ನಗಳನ್ನ ರಸ್ತೆಯಲ್ಲಿ ಮಾಡ್ತಾ ಇದ್ರು, ಇನ್ನೊಂದು ಕಡೆ ದಾಸವರೇಣ್ಯರಿದ್ರು, ವ್ಯಾಸ ಮಹರ್ಷಿಗಳಿದ್ರು, ಪುರಂದರದಾಸರಿದ್ರು, ಕನಕದಾಸರಿದ್ರು, ಆಯ್ತಾ, 9 ಕವಿಗಳಿದ್ರು. ಈ ದಾಸವರೇಣ್ಯರು ತುಂಬಾ ಸಾಮಾನ್ಯವಾಗಿ ನಾನು ನೀವು ಮಾತಾಡುವಂತ ಸಾಮಾನ್ಯ ಭಾಷೆಯಲ್ಲಿ ತಿರುಪತಿ ತಿಮ್ಮಪ್ಪನ ಗುಣಗಾನವನ್ನ ಇಡೀ ಕರ್ನಾಟಕ, ತಮಿಳು, ತೆಲುಗಿನಾದ್ಯಂತ ಹರಡ್ಕೊಂಡ್ ಬಂದ್ರು. ಕನಕದಾಸರು ಇನ್ನೂ ಕೆಳಗಡೆ ಹೋಗಿ ಇನ್ನೂ ಸಾಮಾನ್ಯವಾದ ಭಾಷೆಯಲ್ಲಿ ನಮಗೆ ಅದನ್ನ ತಿಳಿಸ್ಕೊಡ್ತಾ ಬಂದ್ರು. ಅವ್ರ ಮೂಲಕನೇ ನಾವು ಭಕ್ತಿ ಮಾರ್ಗವನ್ನ ಕಂಡುಕೊಂಡ್ವಿ, ಅವ್ರ ಮೂಲಕನೇ ನಾವು ದೇವರನ್ನ ಕಂಡುಕೊಂಡ್ವಿ. ಯಾಕೆಂದ್ರೆ ಸಾಮಾನ್ಯ ಜನರಿಗೆ ಸಂಸ್ಕೃತ ಅನ್ನೋದು ಕಬ್ಬಿಣದ ಕಡಲೆ ಆಗಿದ್ದಂತ ಹೊತ್ತಿನಲ್ಲಿ ಕನ್ನಡ ಭಾಷೆನಲ್ಲಿ ಇವರಿಬ್ಬರು ದಾಸವರೇಣ್ಯರು ಅದನ್ನ ಹರಡಿದ್ರು. ಹಾಗಾಗಿ ಅದೂ ನಾವು ಮಾಡಿದಂತ ಭಕ್ತಿಯ ಸೇವೆ ಅಲ್ವೇ? ತಿರುಪತಿ ತಿಮ್ಮಪ್ಪನ ಯಾವುದೇ ದೇವರ ಗುಣಗಾನವನ್ನ, ಕೃಷ್ಣನ ಗುಣಗಾನವನ್ನ, ವೆಂಕಟೇಶ್ವರನ ಗುಣಗಾನವನ್ನ ಮಾಡಿದಂಥವ್ರು, ಕೇಶವನ ಗುಣಗಾನ ಮಾಡಿದವರು, ಜನಕ್ಕೆ ಅದನ್ನ ಹರಡಿದವರು, ಅದು ಒಂಥರ ಸೇವೆ ಅಲ್ವೇ? ಆ ಸೇವೆಯನ್ನು ನಾವು ಮಾಡಿದ್ದೀವಿ. ಸೊ ಎಲ್ಲ ರೀತಿಯ ಸೇವೆ, ಧನ ಧಾನ್ಯ, ಕನಕ, ಉಂಬಳಿ, ಗದ್ದೆ, ಜಮೀನು, ಭೂಮಿ, ಕಾಣಿ, ಆಸ್ತಿ, ಅಂತಸ್ತು ಮತ್ತು ಭಕ್ತಿ, ಇದೆಲ್ಲದರ ಸೇವೆಯನ್ನ ನಾವು ಕನ್ನಡಿಗರು 600 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀವಿ ಅಲ್ವೇ ಸರ್? ಇನ್ನೊಂದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಆರತಿ, ಮೊದಲನೇ ಆರತಿ ಅನ್ನೋದು ಶುರುವಾಗಿದ್ ಯಾಕೆ, ಯಾವಾಗಿನಿಂದ? ಅದ್ರಲ್ಲೂ ಕೂಡ ಬಹಳ ಮುಖ್ಯವಾಗಿ ನಮ್ಮ ಕರುನಾಡಿಗೆ ಒಂದು ಪ್ರಾಶಸ್ತ್ಯವನ್ನ ಕೊಡೋದಕ್ಕೆ ಬಹಳ ಮುಖ್ಯವಾದಂತ ಕಾರಣ ಏನು? ಏನಾಗತ್ತೆ ನಾನು ಹೇಳ್ತೀನಿ ಕೇಳಿ. ಒಂದೂರಲ್ಲಿ ಒಂದು ದೇವಸ್ಥಾನ, ಒಂದೂರಲ್ಲಿ ಏನೂ ಇರೋದಿಲ್ಲ, ಅಲ್ಲಿ ನೀವು ತುಂಬಾ ಕಷ್ಟ ಬಿದ್ದು, ಯಾಕಂದ್ರೆ ದೇವಸ್ಥಾನ ಮನೆ ಕಟ್ ನೋಡು, ಮದ್ವೆ ಮಾಡಿ ನೋಡು ಅಂತ ಗಾದೆ ಇದೆ. ಎರಡು ಸುಲಭ ಅಲ್ಲ. ಇನ್ ದೇವಸ್ಥಾನ ಕಟ್ಟೋದು ಸುಲಭವೇ? ದೇವರ ಸಲ್ಕಂಪಬೇಕು, ದೇವರು ಬಂದು ಕೂತ್ಕೋಬೇಕು, ಆಗ್ಲೇ ದೇವಸ್ಥಾನ ಆಗೋದು. ಅಂತ ದೇವಸ್ಥಾನವನ್ನ ಕಟ್ಟಿದಾಗ ಪುರೋಹಿತರು, ಪುರದ ಹಿತವನ್ನ ಕಾಯುವಂತ ಪುರೋಹಿತರು ಏನ್ ಮಾಡ್ತಾರೆ, ಯಾರಪ್ಪ ಈ ದೇವಸ್ಥಾನದ ಕಾರಣಕರ್ತರು, ಅವನ ಹೆಸರಲ್ಲಿ ಮೊದಲನೇ ಪೂಜೆ ಆಗ್ಲಿ, ಭಗವಂತನಿಗೆ ಅವನ ಸೇವೆ ಮೊದಲು ಸಲ್ಲಲಿ, ಆಮೇಲೆ ಸಾಮಾನ್ಯ ಜನರ ಸೇವೆ ಸಲ್ಲಲಿ ಅಂತ ಅದು ಸಾಮಾನ್ಯವಾದ ವಾಡಿಕೆ. ಈಗ ತಿರುಪತಿನಲ್ಲಿ ಕರ್ನಾಟಕದ ಅರಸರ ಹೆಸರಿನಲ್ಲಿ ಮೊದಲನೇ ಆರತಿ ಆಗ್ತಾ ಇದೆ ಅಂದ್ರೆ ತಿರುಪತಿಯ ಇವತ್ತಿನ ಖ್ಯಾತಿಗೆ ಕಾರಣರು ಕರ್ನಾಟಕದ ಅರಸರು. ಹಾಗಾಗಿಯೇ ಅವರು ಕರ್ನಾಟಕದ ಅರಸರ ಹೆಸರನ್ನೇ ಮೊದಲು ಪೂಜೆ ಮಾಡ್ತಾ ಇದ್ದಾರೆ. ತಿಮ್ಮಪ್ಪನಿಗೂ ಅದು ಒಪ್ಪಿತ. ತಿಮ್ಮಪ್ಪನ ಮೀರಿ ಹೋಗಕ್ಕೆ ಯಾರ ಕೈಲಾರಾಗತ್ತೆ, ಭಗವಂತನ ಮೀರಕ್ಕಾಗತ್ತೆ. ಸೊ ಅವನ ಆದೇಶದಂತೆ ಇದು ಕರ್ನಾಟಕದ ಅರಸರು, ವಿಜಯನಗರ, ಮೈಸೂರು ಮತ್ತು ಸುರಪುರದ ಅರಸರ ಹೆಸರಿನಲ್ಲಿ ಸೇವೆ ಆಗ್ತಾ ಇದೆ. ತಿಮ್ಮಪ್ಪ ತೃಪ್ತನಾದ್ಮೇಲೆ ಬಾಕಿಯವರ ಹೆಸರಲ್ಲಿ ಆಗುತ್ತೆ. ಸೊ ಇದು ಒಪ್ಪಿತವಾದಂಥದ್ದು ಮತ್ತು ಸಹಜವಾದಂಥದ್ದು, ಅದರಲ್ಲಿ ಏನು ಆಶ್ಚರ್ಯವೇ ಇಲ್ಲ. ಇದು ಸೂರ್ಯ ಚಂದ್ರರಿರೋವರೆಗೂ ಕರ್ನಾಟಕ ಅರಸರ ಹೆಸರಿನಲ್ಲಿ ತಿರುಪತಿ ತಿಮ್ಮಪ್ಪನ ಸೇವೆ ಆಗ್ತಲೇ ಇರುತ್ತೆ. ಯಾಕೆಂದ್ರೆ ಅಂಥ ಒಂದು ಯುಗ ಕಳೆದರೂ ಮುಗಿಯದಂತ ಸೇವೆಯನ್ನ ಕರ್ನಾಟಕದ ಅರಸರು ತಿಮ್ಮಪ್ಪನಿಗೆ ಮಾಡಿದ್ದಾರೆ. ಹಾಗಾಗಿ ಆ ಸೇವೆ. ಸರ್, ಇದು ಕರುನಾಡು ಹಾಗೆ ತಿಮ್ಮಪ್ಪನ ಕಥೆ ಆಯ್ತು.